ಜನ್ಮ ಪ್ರಮಾಣ ಸಂದರ್ಭ ಮನವೇನೆ ಚಂಡಾಲವಲ್ಲ ಗಂಡದಯ ಗಂಡರ ಗಂಡನಾದ ಪ್ರಚಂಡ ರಾಮನ ಸೇಡು 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 ನರಸಿಂಹವೇನು ಸೇವಿಸಬೇಕಾದರೆ ಹೇಗಾದರೂ ಮಾಡಿ ಆ ಬಸವಂತನನ್ನು ನನ್ನ ಮನೆ ಕಳೆದುಕೊಳ್ಳಲೇಬೇಕು. ಅದಿದ್ದರೆ ಇವತ್ತು ರಾತ್ರಿ ಆ ಸೋಮೆಯನ್ನು ಹೊತ್ತು ತರಿಸಿ ಮನ ಬಂದಂತೆ ಅನುಭವಿಸಿದಾಗಲೇ ಈ ಅಗ್ನಿರಾಜನ ಮನಸ್ಸಿಗೆ ಶಾಂತಿ. ಕರೋದ್ರಾದನೆ ಏನ್ ಮಾಡ್ತಾ ಇದೆ ಬೇವರ್ಸಿ? ನಾನು ನೋಡ್ರಿ ಬೇಬರ್ಸಿ ಯಾಕಂದ್ರಣ ನಾ ಜಂಬಿಗೆ ಊರಾಗದೆ ನೋಡ್ರಿ ಮುರುಗೇಶಿ ಅಲ್ಲೋ ಜಾನಿ ನೀ ಯಾವಾಗ ಒಂದ್ಸಲ ಊರನ್ನ ಬಿಟ್ಟ ಊರಾಗ ಬರ್ತಿ ನನ್ನ ಮ್ಯಾಗ ಸಹಾಯ ಕೊಟ್ಟಿಯಲ್ಲೋ ಯಾಕೆ ಒಂದು ಒಲಿಬಾರ್ದು ಆಯ್ತ ನೀವು ಪೂರ್ಣ ಹಾದ್ರೆ ಹೇಳ್ತಿ ನನ್ನ ಮ್ಯಾಗ ಸಹಾಯ ಕೊಟ್ಟಿಯಲ್ಲೋ ಜಾನಿ ಬಳಸಿದ್ರಪ್ಪ ಪಾನ ಈ ತಿಂಗಳು ಜಮಾ ಖರ್ಚು ಹೇಳ್ಬೇಕಂದ್ರನ ಶೇಂಗಾ ಸೂರ್ಯಪಾನ ಮಾರಿದ ಒಂದ್ 2 ಲಕ್ಷ ಬಂದೈತಿ ನೋಡ್ರಿ. ಶಬಾಷ್ ಪುಣ್ಯಾಶಿ ಶಬಾಷ್. ನಿನ್ನಂತ ಶಕ್ತಿ ತಾನೇ ಇರಬೇಕು. ಬೆಳೆಯುತ್ತಾರೆ ಈ ಅಗ್ನಿರಾಜ್. ಧರ್ಮರಾಜ್ ಇನ್ನಾಗುವೆ ಈ ಧರ್ಮರಾಜ್. ನಮಸ್ಕಾರ ಧನಿಕರಿಗೆ. ಓ ಬಸವಂತ ಬಾ ಬಸವಂತ ನಮಸ್ಕಾರ. ಏನ್ ಸಮಾಚಾರ? ಏನಿಲ್ಲ, ನಮ್ಮ ಕಡೆ ಸಹಾಯ ಬೇಕಷ್ಟೇ. ಸರ್ದಾರು ಸೇವಕರೇ ತಮ್ಮಣಿಯು ಆಗ ನಿನಗೆ ನಮ್ಮಿಂದ ಸಹಾಯವೇ? ಇದೆಂತ ವಿಚಿತ್ರ. ವಿಚಿತ್ರ ಅಲ್ಲ ಧನಿಕರಿ, ನನ್ನ ತಮ್ಮ ಸೇವಕರು ಮಾತ್ರ ಅಷ್ಟೇ. ಆತನು ಅವರು ಅಲ್ಲಿಗೆಟ್ಟಿಲ್ಲ. ಆಗಿದ್ದ ಮೇಲೆ ನಿನ್ನ ತಮ್ಮನಿಗೆ ಅಷ್ಟೊಂದು ಸೊಕ್ಕು. ನನ್ನ ತಮ್ಮ ಅಂತ ಸೈತನ ಕೆಲಸ ಏನ್ ಮಾಡಿದ ಧನಿಕರಿ? ನನ್ನ ಆಗೋ ಧರ್ಮರಾಜ ಎಷ್ಟೋ ವರ್ಷಗಳಾಗಿರಪ್ಪ. ನಿನಗೂ ಗೊತ್ತೇ ಇದೆ. ಅದರ ಮಧ್ಯೆ ಪ್ರವೇಶಿಸಿ ನನ್ನನ್ನು ಎದುರಾಗಿಕೊಂಡಿದ್ದಾರೆ ನಿನ್ನ ತಮ್ಮ ನರಸಿಂಹ. ಅವತ್ತೇ ಮುಗಿಸಿಬಿಡಬೇಕೆಂದುಕೊಂಡಿದ್ದೆ. ಇನ್ನು ಮ್ಯಾಗ ನಿನ್ನ ಮುಖ ನೋಡಿ ಎಲ್ಲಿ ಅಂತ ಬಿಟ್ಟು ಕಳಿಸಿದ್ದೇನೆ. ಇನ್ನು ಮ್ಯಾಗ ತಮ್ಮ ನೀ ತಿಳಿಸಿ ಹೇಳಿಕಂದ್ರ ಅವಾಗ ಅವ್ ಹೊಕ್ಕ ನೋಡ್ಲಿ ಡೈರೆಕ್ಟ್ ಮ್ಯಾಗ ಅಷ್ಟೇ ಏಕೆ ನೀವು ಆ ಸರ್ದಾರ ಮಳೆ ಬಿಡಿಸಿ ನನ್ನ ಮನೆ ಸೇವೆಗೆ ಕಳಿಸಿದ್ದೆ. ಆದರೆ ಅವನ ಹೆಸರೇ 10 ಎಕರೆ ಆಸ್ತಿ ಹಸ್ತೀನಿ. ನಿನಗೂ ಮತ್ತು ಅವನಿಗೂ ಒಂದು ಭಾಗದ ಆಸ್ತಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ಟ ಪ್ರಯತ್ನ ಮಾಡ್ತೀನಿ. ತಮ್ಮ ಅಂದಂಗ ನೀ ಈ ಕಡೆ ಜಮಖಂಡಿ ಕಡೆಯಿಂದ ಜಂಬಿಗೆ ಬಂದ ಕೆಲಸ ಏನಿಲ್ಲ, ನನ್ನ ಅರ್ಜಿ 10,000 ರೂಪಾಯಿ ಬೇಕಾಯ್ತಷ್ಟೇ. ಮುರುಗೇಶಿ ಅವನಿಗೆ 1,000 ರೂಪಾಯಿ ಕೊಟ್ಟು ಕಳಿಸಿ. ಆಯ್ತು ಬಾರಪ್ಪ ಇಲ್ಲಿ ಒಂದು ಸೈನ್ ಮಾಡುವ. ಆಯ್ತು, ನಾನೇನು ಬಳಿತಿದ್ದೆ.